ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಪಟ್ಟು ಹಾಕ್ಸ್ಕೊಳ್ತಾ ಇದ್ದೀನಿ, ಇವರ ಟ್ರೆಡಿಷ್ನಲ್ ಡ್ರೆಸ್. ಸೊ ನೋಡೋಣ ಹೇಗೆ ಕಾಣಿಸುತ್ತೆ ನನ್ನ ಮೇಲೆ ಅಂತ. ಸೊ ಕಂಪ್ಲೀಟ್ ರೆಡಿ ಆದಮೇಲೆ ತೋರಿಸ್ತೀನಿ. ಸೊ ಇದನ್ನು ಹಾಕೋಬೇಕು ಅಂತ ಆಸೆ ಇತ್ತು ನನಗೆ. ಇವರು ಮೀನು ಅಕ್ಕ ಇದ್ದಾರಲ್ಲ, ಅವರ ಬಾಬಿ. ಸೊ ಅವರು ನನಗೆ ಉಡ್ಸ್ಕೊಡ್ತಾ ಇದ್ದಾರೆ. ತಿಂಡಿ ಆಯಿತು, ರೋಟಿ, ಸಬ್ಜಿ, ದಾಲ್ ಅವ್ರು ರಾಜ್ಮಾ ರೈಸ್ ತಿಂದು ಸಕ್ಕತ್ತಾಗಿ ಮಾಡಿದ್ರು. ಸೊ ಇವಾಗ ಆಚೆ ಸ್ನೋ ಇದೆ, ಸ್ವಲ್ಪ ತೋರಿಸ್ತೀನಿ ನಿಮಗೆ. ಇದೆಲ್ಲ ರೆಡಿ ಆದಮೇಲೆ ಸಿಗ್ತೀನಿ. ರೈಸ್ ಸ್ನೋ ಫಾಲ್ ಆಗ್ತಾ ಇದೆ ಲೈಟಾಗಿ. ಸೊ ರೆಡಿ ಆಗಿದ್ದೀನಿ, ಕಂಪ್ಲೀಟಾಗಿ ಕಾಣಿಸ್ತಾ ಇದ್ದೀನಿ. ಲೆಟ್ಸ್ ಗೋ. ಇವಾಗ ಇವ್ರ ಮನೆ ಹತ್ರ ಹೋಗ್ತಾ ಇದೀವಿ. ಇವರ ಇನ್ನೊಬ್ರು ಚಿಕ್ಕಮ್ಮ. ನಮಗೆ ಪರಿಚಯ ಆಗಿದ್ದು ಇವರ ಅಕ್ಕ, ನಮ್ಮ ಫ್ರೆಂಡು. ಲೆಟ್ಸ್ ಗೋ. ಕಿಲೋಮೀಟರ್ ಬಂದಿವಿ, 4 ಕಿಲೋಮೀಟರ್ ಬಂದಿದ್ದೀವಿ. ಇವ್ರಿಗೂ ರೆಡಿ ಆಗಿ ಅಂತ ಹೇಳ್ದೆ, ಬೇಡ 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 ಅಂತ ಅಂದರು. ಹೆಂಗೋ ಇಬ್ರು ಒಟ್ಟಿಗೆ ಫೋಟೋ ಶೂಟ್ ಮಾಡಿಸ್ಬೋದಿತ್ತಾ ರೆಡಿ ಆಗಿದ್ದಿದ್ರೆ. ಹಾಂ, ಸಕ್ಕತ್ತಾಗಿದೆ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಡೌಟ್ಸ್ಗಳಿದೆ, ಹೇಳ್ಬಿಡಿ ನೀವೇ. ಸೊ ಲಾಸ್ಟ್ ಟೈಮ್ ಬಂದಿದ್ದಾಗ ಇವರು ಮನೆಯಲ್ಲಿಗೆ ಪರಿಚಯ ಆಗಿದ್ದು ಇವ್ರ ಫ್ಯಾಮಿಲಿ. ಇವರು ಸಿಸ್ಟರ್ಸು, 3 ಮೆಂಬರ್ಸ್ ಇದ್ದಾರೆ. ಇವರು ಮಧ್ಯದವರು, ಇವರು ಲಾಸ್ಟ್ ಅವರು, ಇವ್ರಕಿನ್ನ ದೊಡ್ಡವರೊಬ್ರು ಇದ್ದಾರೆ. ಬಟ್ ಎಲ್ಲ ಇಲ್ಲಿಲ್ಲೇ ಇರೋದು. ಸೊ ನಾವೀಗ ಇದ್ದಿದ್ದು ಇವ್ರ ಮನೆ, ಇವ್ರ ಮಕ್ಕಳು ಇವರಿಬ್ರು. ಸೊ ಇವ್ರ ಮಗ ಹಾಸ್ಟೆಲಲ್ಲಿ ಓದ್ತಾ ಇದ್ದಾನೆ. ಅವ್ರ ಪಾಪ ಏನು ಹೇಳ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಈ ಫ್ಯಾಮಿಲಿನ ಮೀಟ್ ಮಾಡಬೇಕು ಅಂತಲೇ ನಾವು ಇವ್ರ ಮನೆಗೆ ಬಂದು ಇಲ್ಲಿ ಒಂದಿನ ಸ್ಟೇ ಆಗಿ ಇದ್ದಿದ್ದು. ಸೊ ಇವ್ರ ಅಕ್ಕನ ಮನೆನೂ ಇದೆ, ಅಲ್ಲಿ ಹೋದಾಗ್ಲೂ ನಾನು ತೋರಿಸ್ತೀನಿ. ಈ ಮನೆ ಇವ್ರದ್ದು, ನಾವಿದ್ದಿದ್ದು ಮನೆ ಅವ್ರದ್ದು. ಅದೇ ಇವ್ರ ಸಿಸ್ಟರ್, ಎಲ್ಡರ್ ಸಿಸ್ಟರ್ದಲ್ವಾ. ಅವ್ರ ಮನೆ ಕರ್ಕೊಂಡು ಹೋಗ್ತೀರಾ ಏನು? ಹಾಂ, ಹೋದಾಗ ತೋರಿಸ್ತೀನಿ ಗೈಸ್. ನಮ್ಮನ್ನು ಹೋಗೋಕ್ಕೆ ಬಿಡ್ತಾ ಇಲ್ಲ. ಫ್ಲೈಟ್ ಬುಕ್ ಆಗಿದೆ ಅಂದಿದ್ದಕ್ಕೆ ಸುಮ್ಮನೆ ಆಗಿದ್ದಾರೆ. ಇರಬೇಕು ಇನ್ನೂ 2 ದಿನ ಅಂತ. ಎಲ್ಲರೂ ನಮ್ಮನೇಲಿ ಇರಿ, ನಮ್ಮನೇಲಿ ಒಂದಿನ ಇರಿ, ನಿಮ್ಮನೇಲಿ ಒಂದಿನ ಇರಿ. ದಿಸ್ ಇಸ್ ಸೆಕೆಂಡ್ ಟೈಮ್. ಆ್ಯಂಡ್ ನಿಶನ್ ಕರ್ಕೊಂಡು ಬನ್ನಿ, ಮತ್ತೆ ನಮ್ಮ ಅಣ್ಣನ ಕರ್ಕೊಂಡು ಬನ್ನಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ಇಮಾನಿ ವಿಡಿಯೋ. ಸೊ ಈ ಒಂದು ಔಟ್ಫಿಟ್ ನೀವು ಹೇಳಿ, ನಮ್ಮ ಅಣ್ಣಂಗೆಲ್ಲ ಫೋಟೋ ಕಳಿಸಿದ್ದೆ, ನಿಶನ್ ವಿಡಿಯೋ ಕಾಲ್ ಮಾಡಿದ್ದೆ. ಅವರೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ, ನಿಖಿಲ್ ಅವ್ರನ್ನೂ ರೆಡಿ ಮಾಡಿಸು ಅಂತ ಹೇಳ್ತಾ ಇದ್ರು. ಸೊ ನೋಡ್ತೀನಿ, ಅವ್ರದ್ದು ಆದರೆ ರೆಡಿ ಮಾಡಿಸ್ತೀನಿ, ಇಲ್ಲಾಂದ್ರಿಲ್ಲ. ಇವಾಗ ಸ್ಯಾರಿ ಹಾಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. 2 ಸ್ಯಾರಿ ತಂದಿದೆ ಆ್ಯಕ್ಚುಲಿ, ಸುಮ್ಮನೆ ಇರಲಿ ಅಂತ ಅಂದ್ಬಿಟ್ಟು ಯಾವ್ದಾದ್ರು ದೇವಸ್ಥಾನಕ್ಕೆ ಏನ್ಕರ ಹಾಕೊಂಡು ಹೋಗೋಣ ಅಂತ. ಬಟ್ ದೇವಸ್ಥಾನ ಇಲ್ಲಿ ಯಾವುದೂ ಇಲ್ಲ. ಇನ್ನೊಂದು ತಾಜ್ ಮಹಲ್ಗೆ ಹೋಗ್ತೀವಲ್ಲ, ಸೊ ಅಲ್ಲಿಗೆ ಒಂದು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾಟ್ ಶ್ಯೂರ್. ಸೊ ಇಲ್ಲಿಗೆ ಒಂದು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಡ್ರೆಸ್ ಚೇಂಜ್ ಮಾಡಿ ಹಾಕೊಳ್ತೀನಿ. ಆ್ಯಂಡ್ ಅಷ್ಟೇ ಗೈಸ್, ಅವ್ರನ್ನೆಲ್ಲ ಕರ್ಕೊಂಡು ಬನ್ನಿ. ಅದು ಅವ್ರ ಫೋಟೋಸ್ ಎಲ್ಲ ತೋರಿಸಿದ್ವಿ. ಸೊ ಎಷ್ಟು ಒಳ್ಳೆಯವರು ಗೊತ್ತಾ ಇಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನ, ಆ್ಯಂಡ್ ಚೆನ್ನಾಗಿ ನೋಡಿಕೊಂಡ್ರು. ಥ್ಯಾಂಕ್ಸ್ ಅವ್ರಿಗೆ. ಪಾಪ ಅರ್ಥ ಆಗಲ್ಲ ನಮ್ಮ ಭಾಷೆ, ಸ್ಟಿಲ್ ಥ್ಯಾಂಕ್ ಯು ಗೈಸ್. ಒಂದು ರೀಲ್ ಮಾಡಿದೆ, ಆ್ಯಂಡ್ ಈ ಒಂದು ಸ್ಯಾರಿ ತಂದಿದ್ದೆ ನಾನು. ಇನ್ನೊಂದು ಹೇಳಲ್ಲ, ಅದು ಹಾಕೊಂಡಾಗ ಹೇಳ್ತೀನಿ, ತೋರಿಸ್ತೀನಿ. ಸೊ ಇವಾಗ ಸ್ವಲ್ಪ ಬಿಸಿಲು ಬಂದಿದೆ, ಒಂದು ಸ್ನೋ ಕೂಡ ಕರ್ತಾ ಇದೆ. ನಾವು ಮೇಲೆ ಹೋಗಲಿಲ್ಲ, ಇಲ್ಲೇ ಒಂದು ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀವಿ. ಕೈ ಕಾಲೆಲ್ಲ ಫ್ರೀಸ್ ಆಗಿಬಿಟ್ಟಿದೆ. ಹೋಗಿ ಬೆಚ್ಚಗೆ ಇದು ಮಾಡಿಕೊಂಡು ಆಮೇಲೆ ಮೇಲ್ಗಡೆ ಒಂದು ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ನೋಡೋಣ, ಲೆಟ್ಸ್ ಸಿ ನಿಖಿಲ್ ಅವ್ರು ಏನು ಹೇಳ್ತಾರೆ ಅಂತ. ಹೇಗೆ ಅನಿಸ್ತಾ ಇದೆ? ವಿಡಿಯೋ ಮಾಡೋಣ ರೆಡಿಯಾಗಿ ಅಂದರು ರೆಡಿ ಆಗಲ್ಲ. ನಾನೇನು ಮಾಡಲಿ ಹೇಳಿ? ಹಾಂ, ಅದು ಏನೋ ಮನಾಲಿ ಡ್ರೆಸ್ ಹಾಕ್ಕೊಳ್ಳಿ ಅಂದರು, ಹಾಕ್ಕೊಳ್ಳಿಲ್ಲ. ಹಾಂ ಹೇಳಿ. ಆಮೇಲೆಲ್ಲರೂ ನನ್ನ ಕೇಳ್ತಾರೆ, ರೆಡಿ ಮಾಡಿಸಿ ಕೊಡಿ, ತೋರಿಸ್ತೀನಿ ನಿಮ್ಮನ್ನ, ಕೊಡಿ. ನೋಡಿ ಗೈಸ್, ಕೊಡ್ತಾ ಇಲ್ಲ. ಬನ್ನಿ, ಇಲ್ಲಿ ಮೇಕೆಗಳೆಲ್ಲ ಎಷ್ಟು ಡಿಫ್ರೆಂಟ್ ಆಗಿದಾವೆ ಗೊತ್ತಾ. ಕಿವಿ ಇಷ್ಟಿಷ್ಟು ಉದ್ದ ಇದೆ, ಮತ್ತು ಕೂದಲು ಅಷ್ಟೇ ನೋಡಿ. ಇದೇ ಅವ್ರದ್ದು ಮನೆ. ಈಗ ನಾವು ಮನಾಲಿಗೆ ಬಂದಿದ್ದೀವಿ. ಮನಾಲಿ ಡಾಮಿನೋಸ್ ಇತ್ತು, ಬಿಕಾಸ್ ಮಕ್ಕಳು ಡಾಮಿನೋಸ್ ತಿನ್ನಬೇಕು ಅಂದರು, ಹಾಗಾಗಿ ಕರ್ಕೊಂಡು ಬಂದು.
ಸೊ ನಾನಂತೂ ಹಂಗೆ ಬಂದುಬಿಟ್ಟಿದ್ದೀನಿ, ಡ್ರೆಸ್ಸು ಚೇಂಜ್ ಮಾಡೋಕ್ಕಾಗಿಲ್ಲ. ಹಾಂ, ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅವ್ರ ಮನೆ? ಒಂದು 15 ನಿಕ್ಕಿ? 15. कैसे अच्छा कनिका नाइस बोल कैसे ನಮ್ಮ ಕರ್ನಾಟಕದಲ್ಲಿ ಮಾಡ್ದಂಗಿಲ್ಲ ಆ್ಯಕ್ಚುಲಿ. ಹಾಂ, ಜಲ್ಲಿ ಇವ್ರ ಸೈಡ್ ಜಲ್ಲಿ ಹಿಂಗಿರುತ್ತೆ ನೋಡಿ. ಹಾಂ, ಎಂಜಾಯ್. हाँ हाँ थैंक यू. हाँ मामू चाहिए ಗೈಸ್, ಹೊರಡ್ತಾ ಇದ್ದೀವಿ. ಟೈಮು 9 ಗಂಟೆ ಆಗಿದೆ. ಆಲ್ ದ ಲಗೇಜ್ ಲೋಡ್ ಆಗ್ತಾ ಇದೆ. ಬಾಯ್, ವಿಲ್ ಮಿಸ್ ಯು ಕನಿಕಾ ಬೇಟಾ. ಬಾಯ್ 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 पप्पी दे दो, पप्पी दे दो. बाय बाय, टेक केयर. बाय मीनू आंटी. ठीक है, बाय. हाँ, स्नो. व्हाट इज दैट? स्नो. हाँ, चलो बाय 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 करो, बाय बाय. कॉल करना, ठीक है? पहुंच गए. आजा ना. आजा. हाँ, आफ्टर योर स्कूल. ಓಕೆ ಓಕೆ ಬಾಯ್ बाय. ಹೋಗ್ತಾ ಇದ್ದೀವಿ. ಸೊ ಇನ್ನು ಏರ್ಪೋರ್ಟಿಗೆ 120ನಾ? 120 107 ಇದೆಯಂತೆ. ನಂಗಂತೂ ಯಾಕೋ ಹುಷಾರು ತಪ್ತೀನಿ ಅನಿಸ್ತಾ ಇದೆ ತುಂಬ. ಬೆಳಗ್ಗೆ ಅಲ್ಲಿ ಪಿಜ್ಜಾ ಎಲ್ಲ ತಿನ್ಕೊಂಡು ಬಂದ್ಮೇಲೆ 1 hour ಮಲ್ಕೊಂಬಿಟ್ಟಿದ್ದೆ. ಮೈಯೆಲ್ಲ ನೋವ್ತಾ ಇತ್ತು. ಸೊ ಈಗಲೂ ಅಷ್ಟೇ ಯಾಕೋ ಬ್ಯಾಕ್ ಪೇನ್ ಬಂದಿದೆ, ಕೂತು ಜರ್ನಿ ಮಾಡಿ ಮಾಡಿ ಮಾಡಿ. ಸೊ ಇವಾಗ ಹೊರಟಿದ್ದೀವಿ ಚಂಡೀಗಢ್ಗೆ. 5 ಗಂಟೆಗೆ ಫ್ಲೈಟ್ ಇದೆ. ಸೊ 5 ಗಂಟೆಗೆ ಫ್ಲೈಟ್ ಎತ್ಕೊಂಡು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಡೆಲ್ಲಿಯಲ್ಲಿ ಎಷ್ಟು ದಿನ ಏನು ರಿಟರ್ನ್ ಯಾವಾಗ ಅಂತ ಇನ್ನೂ ಏನು ಡಿಸೈಡ್ ಮಾಡಿಲ್ಲ. ಸೊ ಎಷ್ಟು ಗಂಟೆಗೆ ತಲುಪ್ತೀವಿ? ಅಲ್ಲ ಇವಾಗ ಚಂಡೀಗಢ್ ಫಸ್ಟ್ 4 o'clock ತೋರಿಸ್ತಾ ಇತ್ತು. ಹಾಂ, ಇವಾಗ ಒಂದು 2:30ಗೆಲ್ಲ ರೀಚ್ ಆಗ್ತೀವಿ ಅನ್ಸುತ್ತೆ. ಇವಾಗ 12 o'clock ಕರೆಕ್ಟಾಗೆ. ಆ್ಯಂಡ್ ಆಲ್ಸೋ ಯಾರೋ ಕಮೆಂಟ್ ಹಾಕಿದ್ರಂತೆ ದಪ್ಪ ಆಗ್ಬಿಟ್ಟಿರ ಅಂತ. ಗೈಸ್, ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳೋಣ? ಎಷ್ಟು ಬಟ್ಟೆ ಹಾಕಿರೋದು ಗೊತ್ತಾ? 3-4 ಬಟ್ಟೆ ಹಾಕಿದ್ದೀನಿ, ಹಂಗಾಗಿ ದಪ್ಪ ಕಾಣಿಸ್ತಾ ಇದ್ದೀನಿ ಅನಿಸುತ್ತೆ. ಇಲ್ಲಿ 4 ಬಟ್ಟೆ 5 ಬಟ್ಟೆ ಹಾಕೊಂಡು ಸರ್ವೈವ್ ಆಗಿರೋದು ನಾವು. ಆ್ಯಂಡ್ ಅಷ್ಟೇ ಗೈಸ್, ಆಮೇಲೆ ಸಿಗ್ತೀನಿ. ಗೈಸ್, ನಾವು 5 ಗಂಟೆಗೆ ಫ್ಲೈಟು ಅಂದ್ಕೊಂಡು ಬಂದಿದ್ದೀವಿ. ಇರೋದು 5:45ಗೆ. ಸೊ ಇಲ್ಲೇ ಕೂತಿದ್ದೀವಿ. ನಿಖಿಲ್ ಅವರು ವಾಶ್ರೂಮ್ಗೆ ಹೋಗಿದ್ದಾರೆ. ಒಂದು ದುಃಖಕರವಾದ ವಿಷಯ ನಡೆದಿದೆ. ನಂಗೆ ತುಂಬ ಬೇಜಾರಾಗ್ತಾ ಇದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಏನು ದುಃಖಕರವಾದ ವಿಷಯ ಅಂದರೆ, ಮುತ್ತಣ್ಣಗೆ ಮತ್ತು ವಿನೋದ್ಗೆ ಮನಾಲಿಯಿಂದ ಒಂದು ಗಿಫ್ಟ್ ತಂದಿದ್ವಿ. ಇಬ್ಬರು ಸೇಮ್ ಗಿಫ್ಟ್ ತಂದಿದ್ವಿ. ಬಟ್ ಅದು ಗೊತ್ತಿರಲಿಲ್ಲ, ನಾವು ಏರ್ಪೋರ್ಟಲ್ಲಿ ಅಲೋ ಇಲ್ಲ ಅಂತ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ಯಾಕೆ ತರ್ತಾ ಇದ್ವಿ. ಸೊ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್. ಅದು ಅಲೋ ಇಲ್ಲ ಅಂತ ಹೇಳಿದ್ರು, ಹಾಗಾಗಿ ಈಸ್ಕೊಂಬಿಟ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗಿಫ್ಟ್. ಏನಂತ ಕಮೆಂಟ್ ಮಾಡಿ ನೋಡೋಣ. ಆಮೇಲೆ ಅದಕ್ಕೆ ಎಷ್ಟು 2000 ಕೊಟ್ಟಿದ್ದ, 2000 ಸಮಥಿಂಗ್ ಏನೋ ಕೊಟ್ಟಿದ್ದು. ಸೊ ಬೇಜಾರಾಗ್ತಿದೆ. ನನಗೇನು ಮಾಡೋಕ್ಕಾಗಲ್ಲ. ರೂಲ್ಸ್ ಈಸ್ ರೂಲ್ಸ್. ಗೊತ್ತಿರಲಿಲ್ಲ ತರಬಾರ್ದು ಅಂತ, ಅದು ಅಲೋ ಇಲ್ಲ ಅಂತೆ. ಇಷ್ಟೊತ್ತು ಇಲ್ಲಿಂದ ಇವಾಗ ಬಿಟ್ಟಿದ್ದಾರೆ ನಮ್ಮನ್ನು. ಹಾಂ, ಪೈಲಟ್ ಅದು, ಡ್ರೈವರ್ ಅಲ್ಲ. देखो इधर ಹೇಗೆ ಅನಿಸ್ತಾ ಇದೆ? ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಂ, ಚಳಿ ಆಗ್ತಾ ಇದೆಯಾ? Ground team. Travel time between both the terminals is approximately 20 minutes. Thank you.
ವೆಲ್ಕಮ್ ಟು ಡೆಲ್ಲಿ. ಚೆನ್ನಾಗಿ ನಿದ್ದೆ ಹೊಡೆದ್ರು ಗಾಯ್ಸ್, ಚೆನ್ನಾಗೆ. ಅಲ್ಲಿ ಇನ್ನೂ ಫ್ಲೈಟ್ ಟೇಕಪ್ ಆಗಿರಲಿಲ್ಲ, ಆಗಲೇ ನಿದ್ದೆ. ಹೇಳಿ. ನಮ್ಮ ಲಗೇಜಲ್ಲಿ ಬರ್ತಾ ಇದೆ.